ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವರ್ಷ ಲಾಗ್ಸ್ಗೆ ಸ್ವಾಗತ. ಇವತ್ತು ಸ್ಪೆಷಲಾಗಿ ಏನು ಮಾಡಿದ್ದೀನಿ ಅಂದರೆ ಪಾಲಕ್ ರೈಸ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಈ ವಿಡಿಯೋದಾಗ ತೋರಿಸ್ತೀನಿ, ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ಲಾರ ನೋಡ್ರಿ. ಪರ್ಫೆಕ್ಟಾಗಿ ಬರ್ತೈತಿ. ಇದೇ ಟೈಪ್ ಮಾಡಿದ್ರೆ ಹೋಟೆಲ್ ಶೈಲಿ ಮಾಡ್ತೀವಲ್ಲ ಅದೇ ಟೈಪ್ ಆಗ್ತೈತಿ. ಏನೇನು ಬೇಕಂದ್ರೆ ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ, ಪಾಲಕ್ ಎಲೆ, ಗೋಡಂಬಿ, ಚಕ್ಕಿ, ಇಲ್ಲಿ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ, ಟಮಾಟೆ, ಕೊತ್ತಂಬರಿ, ಲಿಂಬೆಹಣ್ಣು ಮತ್ತು ಪಾಲಕ್ನ ಕುದಿಸಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಅನ್ನ ಮಾಡಿಟ್ಟಿದ್ದೀನಿ. ಮಿಕ್ಸಿಗೆ ಪಾಲಕ್ ಹಾಕೊಳ್ಳೋ ಮುಂದಾಗ ಒಂದು 5 ಮೆಣಸಿಕಾಯಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿನಿ ರೆಡಿ. ಅದ್ರ ಜೊತೆನೇ ಇವಾಗ ಒಂದು ಬಾಣಲೆ ತಗೊಂಡು ಅದಕ್ಕೆ ತುಪ್ಪ ಹಾಕಿ ಗೋಡಂಬಿನ ಫ್ರೈ ಮಾಡ್ಕೋಬೇಕು. ವಿಡಿಯೋನಾಗ ತೋರಿಸ್ತಾ ಇದ್ದೀನಿ ನೋಡಿ, ಆ ಟೈಪು. ಗೋಡಂಬಿನ ಒಂದು ಸೈಡ್ ತೆಗೆದಿಟ್ಕೋಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಒಗ್ಗರಣೆ ಕೊಡಬೇಕು. ಚಟ್ಪಟ್ ಅನ್ಬೇಕು ಚಂದಾಗ. ಅದಾಗಿಂದ ಕರಿಬೇವು ಹಾಕ್ಕೋಬೇಕು ಒಗ್ಗರಣೆಗೆ. ಅದು ಚಟ್ಪಟ್ ಅನ್ಬೇಕು, ಹಸಿ ವಾಸ ಹೋಗ್ಬೇಕದು. ಅದಾಗಿಂದ ಬೆಳ್ಳುಳ್ಳಿ ಹೀಗೆ ಪೀಸ್ ಮಾಡಿ ಹಾಕಬೇಕು. ಯಾಕಂದ್ರೆ ಪೇಸ್ಟ್ ಮಾಡಿ ಹಾಕಿದ್ರೆ ಅಷ್ಟು ಇದು ಅನಿಸಲ್ಲ. ಸೊ ಹಿಂಗೆ ಪೀಸ್ ಮಾಡಿ ಹಾಕಿದ್ರೆ ಭಾಳ ಎಫೆಕ್ಟಿವ್ ಮತ್ತು ಸ್ಮೆಲ್ ಬರ್ತೈತಿ ಭಾಳ ಚಂದ ಒಗ್ಗರಣೆಗೆ. ಹೀಗಾಗಿ ಇದೇ ಟೈಪ್ ಕಟ್ ಮಾಡಿ ಹಾಕ್ರಿ ಒಗ್ಗರಣೆಗೆ. ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು. ಅದಾಗಿಂದ ಪಾಲಕ್ ಎಲೆನ ಹಿಂಗೆ ಕ್ರಷ್ ಮಾಡಿ ಹಾಕ್ರಿ. ಮಸಾಲೆ ಪದಾರ್ಥ ಲವಂಗ, ಏಲಕ್ಕಿ, ಚಕ್ಕಿ ಇವನ್ನೆಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆಗೆ. ಇದಾದ ನಂತರ ಈಗ ಉಳ್ಳಾಗಡ್ಡಿನ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಈಗ ಟಮಾಟಿ ಮತ್ತು ಕೊತ್ತಂಬರಿ ಎರಡು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಫ್ರೈ ಹೆಂಗೆ ಮಾಡ್ಕೊಂಡ್ರಿ ಅದೇ ಟೈಪ ಇದು ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಆಗೋವರೆಗೂ ಚೆಂದ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾವೇನು ಮಿಕ್ಸಿ ಜಾರಿಗೆ ಪಾಲಕು ಮತ್ತು ಮೆಣಸಿಕಾಯಿ ಎರಡು ಗ್ರೈಂಡ್ ಮಾಡಿ ಏನು ಇಟ್ಕೊಂಡಿರ್ತೀವಲ್ಲ ಅದ್ರ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು. ಇದನ್ನು ಹಸಿ ವಾಸ ಹೋಗುವವರೆಗೂ ಚೆಂದಾಗ ಮೀಡಿಯಮ್ ಫ್ಲೇಮ್, ಲೋ ಫ್ಲೇಮ್ ಅಲ್ಲ, ಮೀಡಿಯಮ್ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ಳೋಣ. ವಿಡಿಯೋನಾಗ ತೋರಿಸ್ತೀನಿ ನೋಡ್ರಿ, ಅದೇ ಟೈಪ್ ಮಾಡಿರಿ ನೀವು. ಈಗ ಹಸಿ ವಾಸ ಹೋಗೈತಿ. ಈಗ ಅರಿಶಿನ ಆ್ಯಡ್ ಮಾಡ್ಕೊರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಅನ್ನಕ್ಕೆ ಆಲ್ರೆಡಿ ನಾನು
ಅನ್ನ ಇಡೋ ಮುಂದಾಗ ಹಾಕ್ಕೊಂಡಿದ್ದೀನಿ. ಈಗ ನಮಗೆ ಎಷ್ಟು ಬೇಕು ಒಗ್ಗರಣೆಗೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಅದನ್ನು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಸ್ವಲ್ಪ ಗರಂ ಮಸಾಲ, ನಾನು MTR ಅವರ ಗರಂ ಮಸಾಲ ಯೂಸ್ ಮಾಡ್ತೀನಿ, ಅದನ್ನ ಆ್ಯಡ್ ಮಾಡ್ಕೋತೀನಿ ನೋಡ್ರಿ. ಇವಾಗ ಇದು 1 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ನಮಗೆ ಸ್ವಲ್ಪ ಖಾರ ಬೇಕು ಟೇಸ್ಟಿ ಅಂತಂದ್ರೆ ನಾವು ಕೆಂಪು ಖಾರ, ಅಚ್ಚ ಖಾರದ ಪುಡಿ ಅಂತೀವಲ್ಲ ಅದನ್ನು ಹಾಕೋಬೇಕು, ಸ್ವಲ್ಪ ಹಾಕೋಬೇಕು. ಸ್ವಲ್ಪ ಸಕ್ಕರೆ, ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ. ಸ್ವಲ್ಪ ಏನಾರು ಹುಳಿ ಹೆಚ್ಚಾಗಿದ್ರೆ ಇಲ್ಲ ಖಾರ ಹೆಚ್ಚಾಗಿದ್ರೆ ಬ್ಯಾಲೆನ್ಸ್ಡ್ ಇರೋಕೆ 1-2 ಕಾಳು ಸಕ್ಕರೆ ಹಾಕಬೇಕು. ಇಷ್ಟ ಆತಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಮ ಫುಡ್ ಕುಕ್ ಆಗಿದೆ ಅಂತ ಅರ್ಥ. ಈಗೇನು ಫೈನಲ್ ಅಂತಂದ್ರೆ ಅನ್ನನ ಆ್ಯಡ್ ಮಾಡ್ಕೊಂಡ್ಬಿಡೋಣ. ರೈಸ್ ಏನೈತಲ್ಲ ಈಗ ಮಾಡಿಟ್ಟಿನಿ ಆಲ್ರೆಡಿ, ಅದನ್ನು ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಟಿಂದ ಆ್ಯಡ್ ಮಾಡ್ಕೋಬೇಕು. ಬಿಸಿ ಬಿಸಿ ಇದ್ದಾಗನ ಕಲಿಸ್ಬೇಡ್ರಿ, ಯಾಕಂದ್ರೆ ಅನ್ನ ಗಂಟು ಆಗ್ಬಿಡ್ತೈತಿ. ಅದನ್ನು ಒಂದು ಅರ್ಧ ತಾಸು ಆರಕ್ಕೆ ಬಿಟ್ಟಿಂದ ಆ್ಯಡ್ ಮಾಡ್ಕೊರಿ. ಇದನ್ನ ಫಸ್ಟ್ ಯಾವತ್ತೂ ನೀವು ಅನ್ನ ಮಾಡಿಟ್ಕೊಂಡ್ಬಿಡ್ರಿ. ಇದೇ ಟ್ರಿಕ್ಸ್ ನಿಮಗೆ ಹೇಳಬೇಕಂದ್ರೆ. ಈಗ ಗೋಡಂಬಿ ಏನು ಫಸ್ಟಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ತುಪ್ಪದಾಗ, ಅದನ್ನು ಆ್ಯಡ್ ಮಾಡ್ಕೊರಿ. ಲಾಸ್ಟಲ್ಲಿ ಹಾಕಬೇಕು ಯಾವತ್ತೂ ಗೋಡಂಬಿ, ಡೆಕೋರೇಷನ್ ಪರ್ಪಸ್. ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಿಸಿ ಇವಾಗ ಸರ್ವ್ ಮಾಡಿರಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಮೆಥಡ್ ಫಾಲೋ ಮಾಡಿರಿ. ಕುಕ್ಕರ್ ಒಳಗೆ ಎಲ್ಲ ಒಗ್ಗರಣೆ ಹಾಕಿ ಸೀಟಿ ಹೊಡಿಸಿದ್ರೆ ಸರಿ ಆಗಲ್ಲ. ಇದು ಆಲ್ಮೋಸ್ಟ್ ಆಲ್ ಎಲ್ಲ ಹೋಟೆಲ್ ಒಳಗೂ ಇದ್ದ ಶೈಲಿ ಒಳಗೆ ಮಾಡ್ತಾರೆ. ಇದನ್ನು ಟ್ರೈ ಮಾಡಿ ನೋಡಿರಿ, ಕಮೆಂಟ್ ಹಾಕಿರಿ. ವರ್ಷ ವ್ಲಾಗ್ಸ್ಗೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಕೊಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. Thank you so much my subscribers. Love you all.